ತಿಮ್ರೋಡಿ ಇರ್ಬೋದು ಅಥವಾ ಮೆಟ್ಟಣ್ಣ ಇರ್ಬೋದು ಅಥವಾ ಇತರ ಎಲ್ಲ ಕೆಲವರಿದ್ದಾರೆ. ಅವರ ಹಿನ್ನೆಲೆ ನೋಡಿದರೆ ಬರೀ ಆಶ್ಚರ್ಯ ಆಗ್ತದೆ. ಯಾಕಂದರೆ ಅವರು ಸಮಾಜದಲ್ಲಿ ಒಂದು ಮನುಷ್ಯರ ರೀತಿಯಲ್ಲಿ ಅವರು ಬರ್ತಾ ಇಲ್ಲ. ಅಂಥ ಒಂದು ಕೊಳಕು ಮನುಷ್ಯರ ಮಾತನ್ನು ಕೇಳಿ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಹಂತಕ್ಕೆ ಅವರು ಬಂದಿದ್ದಾರೆ ಇವತ್ತು. ಆದರೆ ನಾವು ಇವತ್ತಿಗೂ ಕೂಡ ಹೇಳ್ತೇನೆ, ನಮಗೆ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಮೇಲೆ ವಿಪರೀತವಾದ ಭಕ್ತಿ ಇದೆ. ಯಾಕಂದರೆ ಮಾತು ಬಿಡ ಮಂಜುನಾಥ. ಇಲ್ಲಿಗೆ ನಾನು ನೋಡಿದ್ದೇನೆ, ಎಷ್ಟೋ ಮಹಿಳೆಯರು ಒಬ್ಬಂಟಿಯಾಗಿ ಬರ್ತಾರೆ. ಅವರಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಧರ್ಮಸ್ಥಳದಲ್ಲಿ. ಅಂದರೆ ಪಂಚಾಯತ್ ಹೇಳ್ತದೆ ನಾವು ಇಷ್ಟು ಶವಕ್ಕೆ ಸಂಸ್ಕಾರ ಮಾಡಿದ್ದೇವೆ, ಪೊಲೀಸ್ ಇಲಾಖೆ ಹೇಳ್ತದೆ ನಾವು ಮಾಡಿದ್ದೇವೆ. ಅದರ ಮೇಲಿಂದ ಅವ ಹೇಳ್ತಾನೆ, ಇಲ್ಲ ಅದೆಲ್ಲ ನಾನು ನನ್ನಷ್ಟಕ್ಕೆ ಬಂದು ಕೂತದ್ದು ಅಂತೇಳಿ, ಅಪರಿಚಿತ ಶವ ಅಂತೇಳಿ ಅವ ಹೇಳ್ತಾನೆ. ಪ್ರಜ್ಞಾವಂತ ಹಿಂದೂಗಳು ನಮ್ಮ ಧರ್ಮ ರಕ್ಷಣೆಗೋಸ್ಕರ ನಾವು ಎದ್ದೇಳಬೇಕು, ನಾವು ಒಟ್ಟಾಗಬೇಕು. ಸರ್ ನಮಸ್ತೆ. ತಮ್ಮ ನಮಸ್ತೆ, ನಾನು ಜಯಶಂಕರ ಶರ್ಮಾ. ತಾವು ಇಲ್ಲಿ ಸ್ಥಳೀಯ ಸ್ಥಳೀಯ ಸರ್, ಏನಿದೆ ಸರ್ ಈ ಪ್ರಕರಣ ನಡೀತಾ ಇದೆ? ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ ನಿಮಗೆ. ಅಂದರೆ ದಿನಕ್ಕೊಂದು ಆರೋಪ ಬರ್ತಾ ಇದೆ, ದಿನಕ್ಕೊಂದು ಆಪಾದನೆ ಬರ್ತಾ ಇದೆ. ತಾವು ಸ್ಥಳೀಯವಾಗಿ ಇಲ್ಲಿ ಹಿರಿಯರಿದ್ದೀರಿ, ತಾವೇನು ಹೇಳ್ತಿದ್ದೀರಿ? ಇದೊಂದು ಗಾದೆ ಉಂಟು ನಮ್ಮಲ್ಲಿ, ಹುಚ್ಚುಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಅಂತ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದು. ಯಾಕಂದರೆ ಯಾರೋ ಒಬ್ಬ ಮೂರ್ಖಾಸಿನವ, ಅವನಿಗೆ ಸ್ಥಿರ ಇಲ್ಲ, ಬುದ್ಧಿ ಇಲ್ಲ, ಅವನ ಕುತ್ತಿಗೆಯಲ್ಲಿ ತಲೆ ಇಲ್ಲ ಅಂಥವ್ರು ಹೇಳಿದ ಒಂದು ಮಾತಿಗೆ ಇಷ್ಟು ಇವತ್ತು ಸಮಾಜದಲ್ಲಿ ಬೆಲೆ ಬರ್ತದೆ ಅಂದರೆ ನಿಜವಾಗಿ ಆಶ್ಚರ್ಯವಾದ ಒಂದು ವಿಷಯ. ಯಾಕಂದರೆ ಅಲ್ಲಿ ಯಾರು ಆರೋಪ ಮಾಡಿದ್ದಾರೆ, ಅದು ತಿಮ್ರೋಡಿ ಇರ್ಬೋದು ಅಥವಾ ಮೆಟ್ಟಣ್ಣ ಇರ್ಬೋದು ಅಥವಾ ಇತರ ಎಲ್ಲ ಕೆಲವರಿದ್ದಾರೆ. ಅವರ ಹಿನ್ನೆಲೆ ನೋಡಿದರೆ ಬರೀ ಆಶ್ಚರ್ಯ ಆಗ್ತದೆ. ಯಾಕಂದರೆ ಅವರು ಸಮಾಜದಲ್ಲಿ ಒಂದು ಮನುಷ್ಯರ ರೀತಿಯಲ್ಲಿ ಅವರು ಬರ್ತಾ ಇಲ್ಲ. ಅಂಥ ಒಂದು ಕೊಳಕು ಮನುಷ್ಯರ ಮಾತನ್ನು ಕೇಳಿ ಜನ ಅದು ಹೌದು ಅಂತ ಹೇಳಿ ನಂಬ್ತಾರೆ ಅಂತಾದರೆ ನಮ್ಮ ಹಿಂದೂ ಸಮಾಜ ಯಾವ ಕಡೆಗೆ ವಾಲ್ತದೆ ಅಂತ ಹೇಳುವಂಥದ್ದು ನಾವು ಆಶ್ಚರ್ಯಪಡಬೇಕು. ಇನ್ನೊಂದು ಏನಂದರೆ, ಇದು ಸುಳ್ಳು ಹೇಳಿ 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 ಜನರ ಮನಸ್ಸನ್ನು ಒಂದೇನು ಮೌಢ್ಯಕ್ಕೆ ಜಾರಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಷಡ್ಯಂತ್ರವನ್ನು ಖಂಡಿತವಾಗಿ ಮಾಡ್ತಾ ಇದ್ದಾರೆ. ನೋಡಿ, ಕೇರಳದಲ್ಲಿ ಒಬ್ಬ MP ಗೃಹ ಮಂತ್ರಿ, ಕೇಂದ್ರದ ಗೃಹ ಮಂತ್ರಿಗೆ ಬರೆದಿದ್ದಾನೆ. ನಿನ್ನೇನೋ ಅಲ್ಲಿ ತಮಿಳುನಾಡಿನ ಒಬ್ಬ MP ಬರೆದಿದ್ದಾನೆ, ಕಮ್ಯುನಿಸ್ಟ್ನವರು ಅವರೆಲ್ಲ. ನಾನು ಹೇಳೋದು ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಆ ರೀತಿಯ ಮನೋಧರ್ಮ ಉಂಟಲ್ಲ, ಮನಸ್ಥಿತಿ, ಆ ರೀತಿಯ ಮನಸ್ಥಿತಿಯನ್ನು ನಾವು ಖಂಡಿತವಾಗಿ ದ್ವೇಷ ಮಾಡಬೇಕು ಅಥವಾ ಅದನ್ನು ವಿರೋಧಿಸಬೇಕು. ಇವತ್ತಿಗೆ SIT ಆಗಲಿ, ನಮಗೇನದು ಆಕ್ಷೇಪದ ವಿಷಯ ಅಲ್ಲ. ಆದರೆ ಅದರ ಒಂದು ಮೌಲಿಕವಾದ ಒಂದು ಸನ್ನಿವೇಶ ಏನು ಅನ್ನುವಂಥದ್ದು ಪ್ರಶ್ನೆ. ಈಗ ಪಂಚಾಯತ್ ಹೇಳ್ತದೆ ನಾವು ಇಷ್ಟು ಶವಕ್ಕೆ ಸಂಸ್ಕಾರ ಮಾಡಿದ್ದೇವೆ, ಪೊಲೀಸ್ ಇಲಾಖೆ ಹೇಳ್ತದೆ ನಾವು ಮಾಡಿದ್ದೇವೆ. ಅದರ ಮೇಲಿಂದ ಅವ ಹೇಳ್ತಾನೆ, ಇಲ್ಲ ಅದೆಲ್ಲ ನಾನು ನನ್ನಷ್ಟಕ್ಕೆ ಬಂದು ಕೂತದ್ದು ಅಂತೇಳಿ, ಅಪರಿಚಿತ ಶವ ಅಂತೇಳಿ ಅವ ಹೇಳ್ತಾನೆ. ಹಾಗಾದರೆ ಅವನನ್ನು ಒಂದು ರೌಂಡ್ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕೋ ಬೇಡವಾ? ಈಗ ಅಷ್ಟು ಹೇಳುವ ತಲೆಬುರುಡೆ ಅಂತ ತಂದು ಕೊಟ್ಟ. ಯಾರಿಗಾದರೂ ಒಬ್ಬ ಸ್ಥಿರ ಇದ್ದವನಿಗೆ ಒಂದು ಎಲ್ಲಿಯೋ ಒಂದು ಕಂಡ ತಲೆಬುರುಡೆಯನ್ನು ಏನು ಮಾಡಬೇಕು? ಹೋಗಿ ಪೊಲೀಸರ ಹತ್ರ ಹೇಳಬೇಕು, ನೋಡಿ ಇಂಥ ಕಡೆ ನನಗೆ ಒಂದು ತಲೆಬುರುಡೆ ಕಂಡಿದೆ, ಅದನ್ನು ನೀವು ಸರಿಯಾದ ತನಿಖೆ ಮಾಡಿ ಅಂತ. ಇದು ಒಂದು ನಾನಾದರೂ ಅದನ್ನೇ ಮಾಡಬೇಕು. ಈಗ ನಾವೊಬ್ಬ ಸಾರ್ವಜನಿಕ ವ್ಯಕ್ತಿ ಅಂತ ಆದರೆ ನಾನು ಇಂಥ ಕಡೆ ಒಂದು ಉಂಟು, ಅದನ್ನು ತನಿಖೆ ಮಾಡಿ ಅಂತ ಹೇಳಬೇಕು. ಅದು ಬಿಟ್ಟು ಅದನ್ನು ಎಲ್ಲಿಯೋ ಒಂದು ಗುಟ್ಟಾಗಿ ಒಕ್ಕಿ ತಂದು ಪೊಲೀಸ್ ಸ್ಟೇಷನಲ್ಲಿ ಇದು ಕೊಟ್ಟಾಗ, ಒಬ್ಬನೇ ಹೋಗಿ ಕೊಡುವಾಗ ಅದನ್ನು ಪೊಲೀಸರು ಯಾವ ಕಾನೂನಿನನ್ನು ಸ್ವೀಕಾರ ಮಾಡಿದ್ರು ನನಗೆ ಗೊತ್ತಾಗೋದಿಲ್ಲ. ಅದಿರಲಿ, ಅದರ ಮುಂದುವರೆದು ಯಾವುದೋ ಒಬ್ಬ ಒಂದು 2-3 ಜನ ಅಡ್ವೊಕೇಟ್ಸ್ ಹೋಗಿ SIT ಆಗಬೇಕು, ಒಪ್ಪಿದ್ರು, ಸಂತೋಷವೇ. ನಾನು ಅದರ ಬಗ್ಗೆ ತನಿಖೆಯ ಬಗ್ಗೆ ಸರ್ಕಾರದ ನಿಲುವಿನ ಬಗ್ಗೆ ವಿರೋಧ ಇಲ್ಲ. ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು, ಇದೇ ಈ ಒಂದು ಏನು B ಟೀಮ್ ಅಂತ ಹೇಳ್ತಾರೆ ಇಲ್ಲಿ, ಬರೀ ಈ ಒಂದು ನಿಕೃಷ್ಟ ಜೀವನವನ್ನು ನಡೆಸುವಂಥ ವ್ಯಕ್ತಿಗಳವರು, ಅವರು ಪೊಲೀಸರಿಗೆ ವಿಪರೀತ ಬೈದಿದ್ದಾರೆ. ಅದು ಕೆಟ್ಟದಂದರೆ ಕೆಟ್ಟದು, ಸಾರ್ವಜನಿಕವಾಗಿ ಅವರು ಬೈದಿದ್ದಾರೆ, ಪೊಲೀಸರಲ್ಲೇ ಇದ್ದಾರೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಅದಕ್ಕಿಂತ ಸರಳ ವಿಷಯಗಳನ್ನು ಸುಮೋಟೋ ದಾಖಲು ಮಾಡಿ ಅವರಿಗೆ ಶಿಕ್ಷೆ ಮಾಡಿದ್ದಾರೆ. ಆದರೆ ಇವರಿಗೆ ಸುಮೋಟೋ ಆಗಲಿಲ್ಲ, ಯಾವುದೇ ಪ್ರಕರಣ ಇವರಿಗೆ ಯಾವುದೇ ರೀತಿಯ ಸುಮೋಟೋ ಇವರ ಮೇಲೆ ಆಗಲಿಲ್ಲ. ನ್ಯಾಯಾಲಯವನ್ನು ಬೈದಿದ್ದಾರೆ, ಏನೂ ಶಿಕ್ಷೆ ಆಗಲಿಲ್ಲ. ಸಾರ್ವಜನಿಕವಾಗಿ ಅನೇಕರನ್ನು ಬೈದಿದ್ದಾರೆ. ಇತ್ತೀಚೆಗೆ ಒಂದು ಪ್ರಕರಣ ಆಯಿತು, ಯಾರೋ ಒಬ್ಬ ಸಿನಿಮಾ ನಟಿಗೆ ಕೆಟ್ಟ ಸಂದೇಶವನ್ನು, ತಪ್ಪೇದು, ಅದನ್ನು ಸಮರ್ಥನೆ ಖಂಡಿತ ಮಾಡೋದಿಲ್ಲ. ಆದರೆ ಇಷ್ಟು ದೊಡ್ಡ ವ್ಯಕ್ತಿ, ಪಾರದರ್ಶಕ ಜೀವನವನ್ನು ನಡೆಸ್ತಾ ಇರುವಂಥವರು, ಅವರಿಗೆ ಸಾವಿರ ಕಮೆಂಟ್ ಕೆಟ್ಟದಾಗಿ ಬಂದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಹಾಗಾದರೆ ಇದರ ಹಿಂದಿನ ಮರ್ಮ ಏನು ಅಂತ ನನ್ನ ಪ್ರಶ್ನೆ. ನಾನು ಸರ್ಕಾರ ಕೂಡ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಹೇಳ್ತಾರೆ. ಕುಮ್ಮಕ್ಕಿಗಿಂತ ಕಣ್ಣು ಮುಚ್ಚಿ ಕೂತಿದೆ ಅಂತ, ಅದು ಚಂದ ನೋಡೋದು ಅಂತ ಉಂಟು. ಈಗ ಎಲ್ಲೇ ಒಂದು ಘಟನೆ ಆಗ್ತದೆ, ಈಗಿನ ಒಂದು ಸನ್ನಿವೇಶ ಉಂಟು, ವಿಡಿಯೋ ಮಾಡೋದು, ಹೋಗಿ ಆಕ್ಸಿಡೆಂಟ್ ಆಗಿದೆ ವಿಡಿಯೋ ಮಾಡೋದು. ಆ ರೋಗಿಯನ್ನು ಅಥವಾ ಆಕ್ಸಿಡೆಂಟ್ ಯಾರು ಆಗಿದೆ ಅದನ್ನು ಆಸ್ಪತ್ರೆಗೆ ದಾಖಲಿಸುವಂಥ ವಿಷಯ ಅಂದರೆ ಅದೊಂದು ಈಗಿನ ಒಂದು ಶೋಕಿ. ಆ ರೀತಿಯ ಶೋಕಿ ಇವತ್ತು ರಾಜಕಾರಣಿಗಳಿಗೂ ಆಗಿಬಿಟ್ಟಿದೆ, ಸರ್ಕಾರಕ್ಕೂ ಆಗಿಬಿಟ್ಟಿದೆ. ಅಂದರೆ ಒಂದು ಯಾವುದೇ ಇದರ ಪರಿಣಾಮ ಏನು ಅಂತ ಅವರು ಆಲೋಚನೆ ಮಾಡೋದಿಲ್ಲ. ಒಂದು ಸಂಸ್ಥೆಯ ಮೇಲೆ, ಒಂದು ವ್ಯಕ್ತಿತ್ವದ ಮೇಲೆ ಒಂದು ಈ ರೀತಿಯ ಒಂದು ಅನಾಚಾರ ಒಂದು ಕೆಲವು ಕೀಟಗಳು ಮಾಡ್ತಾ ಇದ್ದಾವೆ ಅಂತ ಹೇಳುವಾಗ ಸರ್ಕಾರಕ್ಕೆ ಏನು ಅನಿಸೋದಿಲ್ಲ. ಹಾಗಾದರೆ ಅವರು ಯಾವ ಆ್ಯಂಗಲಲ್ಲಿ ಅದನ್ನು ಚಿಂತನೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಯಾಕಂದರೆ ಪೂಜ್ಯರ ಕೆಲಸಗಳು, ಪೂಜ್ಯರ ವ್ಯಕ್ತಿತ್ವ ಇದು ಯಾರಿಗೂ ತಿಳಿಯದ ವಿಷಯ ಅಲ್ಲ.
ಅವರ ನಡವಳಿಕೆ ತಿಳಿಯದ ವಿಷಯ ಅಲ್ಲ. ನಾನಂತೂ ಕನಿಷ್ಠ ನಾನು 1982ರಿಂದ ಧರ್ಮಸ್ಥಳ ಸಂಪರ್ಕದಲ್ಲಿದ್ದೇನೆ. ಇವತ್ತು ಕೂಡ ನಾನು ಸಂಪರ್ಕ ಇದ್ದೇನೆ. ಆದರೆ ಅಂಥ ಏನು ಇವರು ಹೇಳುವ ರೀತಿಯ ಒಂದೇ ಒಂದು ಪ್ರಕರಣವನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂದರೆ ಅಷ್ಟು ಪರಿಶುದ್ಧತೆ, ಕಾವಂದರ ವ್ಯಕ್ತಿತ್ವ ಇರ್ಬೋದು, ಕ್ಷೇತ್ರ ಶಿಸ್ತು ಇರ್ಬೋದು, ಅಲ್ಲಿ ಅಂತ ಅನೂಚಾನವಾಗಿ ನಡೀತದೆ. ಕಾವಂದರು ಎಲ್ಲೇ ಹೋದರು, ಇಲ್ಲಿ ಅನ್ನಪೂರ್ಣ ಛತ್ರಕ್ಕೆ ಹೋಗಿ ಒಂದೇ ಶಿಸ್ತು, ದೇವರ ದರ್ಶನಕ್ಕೆ ಹೋಗಿ ಒಂದೇ ಶಿಸ್ತು, ಸ್ವಚ್ಛತೆ ನೋಡಿ ಒಂದೇ ಶಿಸ್ತು. ಆ ಶಿಸ್ತನ್ನು ಇದನ್ನು ನೋಡಿ. ಈಗ ಬೇರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾನು ಚಾಲೆಂಜ್ ಮಾಡ್ತೇನೆ, ಇಂಥ ಪ್ರದೇಶಗಳು ಯಾವ ರೀತಿಯ ಗೊಚ್ಚೆಯಿಂದ ತುಂಬಿಕೊಂಡಿರ್ತದೆ, ಅದಕ್ಕೆ ಮತ್ತೆ ಎಷ್ಟು ಶುಲ್ಕ ಪ್ರತಿಯೊಂದು ವಾಹನಕ್ಕೆ 100 ರೂಪಾಯಿ 150 ರೂಪಾಯಿ ವಸೂಲಿ ಮಾಡ್ತಾರೆ. ನಾನು ಇತ್ತೀಚೆಗೆ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ, ಒಂದು ದಿನಕ್ಕೆ 100 ರೂಪಾಯಿ ಒಂದು ಕಾರು ಎಲ್ಲಿಯೋ ಒಂದು ಕಡೆ ಮೂಲೆಯಲ್ಲಿ ನಿಲ್ಲಿಸಿದ್ದಕ್ಕೆ. ಇಲ್ಲಿ 1 ರೂಪಾಯಿ ತಗೊಳ್ಳೋದಿಲ್ಲ. ಊಟ ಅತ್ಯಂತ ರುಚಿಕರವಾದ ಊಟ. ನಾನು ಹೇಳೋದು ಒಳ್ಳೆ ಕೆಲಸ ಮಾಡಿದ ಒಳ್ಳೆ ಹಾಗಾದರೆ ಬಾಕಿದ್ದು ಮಾಡಲಿಲ್ಲ ಅಂತ ಹೇಳೋದು. ನಾನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥ ವ್ಯಕ್ತಿತ್ವ ಅವ್ರದ್ದು. ಅಂಥ ವ್ಯಕ್ತಿಯನ್ನು ಈ ಥರ ಅವರು ದೂಷಣೆ ಮಾಡುವಾಗ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಹಂತಕ್ಕೆ ಅವರು ಬಂದಿದ್ದಾರೆ ಇವತ್ತು. ಆದರೆ ನಾವು ಇವತ್ತಿಗೂ ಕೂಡ ಹೇಳ್ತೇನೆ, ನಮಗೆ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಮೇಲೆ ವಿಪರೀತವಾದ ಭಕ್ತಿ ಇದೆ. ಯಾಕಂದರೆ ಮಾತು ಬಿಡ ಮಂಜುನಾಥ, ಅಣ್ಣಪ್ಪ ಮಂಜುನಾಥನಿಗೆ ಒಂದು ಬೆಂಬಲವಾಗಿ ನಿಂತಹ ಒಂದು ಶಕ್ತಿ. ಸೊ ಆ ಶಕ್ತಿಯ ಮೇಲೆ ನಾವು ವಿಶ್ವಾಸ ಇಟ್ಟು ಸುಮ್ಮನೆ ಕೂತಿದ್ದೇವೆ. ಬಹುಶಃ ಮಂಜುನಾಥ ಅಥವಾ ಅಣ್ಣಪ್ಪ ಸ್ವಾಮಿ ಪ್ರೇರಣೆ ಕೊಟ್ಟರೆ ನಾಳೆ ಏನಾಗ್ತದೆ, ಖಂಡಿತವಾಗಿ ಇನ್ನು ಮುಂದಕ್ಕೆ ಇವರ ಈ ಆಟೋಟಗಳು ಖಂಡಿತ ನಡೆಯಲಿಕ್ಕಿಲ್ಲ, ವಿರೋಧ ವ್ಯಕ್ತಪಡಿಸಿ ಪಡಿಸಲೇಬೇಕು. ಯಾಕಂದರೆ ಇವರು ಈ ಥರ ನಾಲಿಗೆ ಯುದ್ಧ ಉಂಟು ಅಂತ ಏನಾದ್ರು ಬಿತ್ತಿದರೆ ಉಂಟಲ್ಲ, ಇವರಿಗೆ ಖಂಡಿತವಾಗಿ ತಕ್ಕ ಶಾಸ್ತಿಯನ್ನು ಸರ್ಕಾರ ಮಾಡಬೇಕು, ಪೊಲೀಸ್ ಇಲಾಖೆ ಮಾಡಬೇಕು. ಅವರು ಒಂದು ವೇಳೆ ಸುಮ್ಮನೆ ಕೂತರೆ ಮತ್ತೆ ನಾವೆಂತ ಮಾಡಬೇಕು, ಸ್ಥಳೀಯರೆಂತ ಮಾಡಬೇಕು? ಖಂಡಿತವಾಗಿ ಅದನ್ನು ಖಡಾಖಂಡಿತವಾಗಿ ವಿರೋಧಿಸುವಂಥ ಕೆಲಸ. ನಾವೊಂದು ವೇಳೆ ಇಲ್ಲಿಯ ಸ್ಥಳೀಯರು ಎದುರು ಅಂತಾದರೆ ಖಂಡಿತವಾಗಿ ಸರ್ಕಾರ ಅದನ್ನು ಮನ್ನಣೆ ಮಾಡದಿದ್ದರೆ ಮತ್ತೆ ಅವರಿಗೆ ಉಳಿಗಾಲ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅಷ್ಟು ರಕ್ತ ಕುದೀತದೆ ಇಲ್ಲಿ ಕೊಡುವಂಥ ಸೇವೆ, ಇಲ್ಲಿ ಕೊಡುವಂಥ ಸೌಲಭ್ಯ ಎಲ್ಲಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕಾವಂದರು ಒಂದೊಂದು ಕಾರ್ಯಕ್ರಮಗಳನ್ನು ಮಾದರಿಯಾದ್ದು. ಸರ್ಕಾರಗಳು ಈ ಕಾವಂದರ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಕಾರ್ಯಕ್ರಮವನ್ನು ಎಷ್ಟೋ ಕಾರ್ಯಕ್ರಮವನ್ನು ತೆಗೆದುಕೊಂಡು ಅನುಷ್ಠಾನ ಮಾಡಿದೆ. ಆದರೆ ಇಷ್ಟು ಫಲಪ್ರದವಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೆ ವ್ಯವಸ್ಥಿತವಾಗಿ ಆಗುವುದಿಲ್ಲ. 1 ರೂಪಾಯಿ ವೇಸ್ಟ್ ಆಗದ ಹಾಗೆ ಅದೇ ಕಾಮಗಾರಿಗೆ ಸಿಗುವಂಥ ಒಂದು ವ್ಯವಸ್ಥೆ. ಒಂದು ಕೆರೆಯ ಕಾಮಗಾರಿ ನೀವು ವಿಶ್ಲೇಷಣೆ ಮಾಡಿ, ಅದನ್ನು ಸರ್ಕಾರದ ಲೆಕ್ಕದಲ್ಲಿ ನೀವು ಮೆಜರ್ಮೆಂಟ್ ಮಾಡಿದರೆ ಇಲ್ಲಿ 10 ಲಕ್ಷ ಆಗುವ ಕೆಲಸಕ್ಕೆ 1 ಕೋಟಿಯ ಬಿಲ್ ಮಾಡಲಿಕ್ಕೆ ಆಗ್ತದೆ ಅವರಿಗೆ. ಅಷ್ಟು ವ್ಯತ್ಯಾಸ ಉಂಟು. ಅಂದರೆ ಅಷ್ಟು ಪಾರದರ್ಶಕದ ವ್ಯವಸ್ಥೆ ಇಲ್ಲಿ. ಒಂದೇ 1 ರೂಪಾಯಿ ವೇಸ್ಟೇಜ್ ಇಲ್ಲ ಅಂತ ಹೇಳುವಂಥದ್ದು. ನಾನು ಶಾಲೆಗಳಿಗೆ ಕೊಡುವಂಥ ಕೆಲಸ ಇರ್ಬೋದು ನೋಡಿ, ಆ ಒಂದು ಸಮಾಜಮುಖಿ ಚಿಂತನೆ ನೋಡಿ ಅವ್ರದ್ದು. 1,000 ಜನ ಶಿಕ್ಷಕರು ಇವತ್ತು ಸರ್ಕಾರದ ಶಾಲೆಗಳಲ್ಲಿ ಕಾವಂದರ ವತಿಯಿಂದ ಯೋಜನೆ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಡವರಿಗೆ ಸುರಕ್ಷಾ ಇವತ್ತು ಎಷ್ಟೋ ಆರೋಗ್ಯ ವಿಮೆಗಳಿದ್ದಾವೆ. ಇನ್ನು ಏನೇನೋ ಡೆಸ್ಕ್ ಬೆಂಚು ಸಾವಿರ ಮಂದಿ ವಿದ್ಯಾರ್ಥಿಗಳು ಕೂತ್ಕೊಳ್ಳಿಕ್ಕೆ ಬೇಕಾದ ಡೆಸ್ಕ್ ಬೆಂಚು ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡಿದ್ದಾರೆ ಕಾವಂದರು. ಎಷ್ಟು ಕೇವಲ 20% ಮೌಲ್ಯವನ್ನು ಅವರನ್ನು ಸ್ವೀಕಾರ ಮಾಡಿದ್ರೆ ಅದಕ್ಕೆ ಬೆಲೆ ಬರಲಿ ಹೇಳೋ ದೃಷ್ಟಿಯಿಂದ 80% ತೆಗೆದುಕೊಂಡು ಕಾವಂದರು ಅಲ್ಲಿವರೆಗೆ ಸಪ್ಲೈ ಮಾಡಿಕೊಡ್ತಾರೆ ಶಾಲೆಗಳಿಗೆ. ಇತ್ತೀಚೆಗೆ ಅವರು MP ಗ್ರ್ಯಾಂಟಿಂದ 1,40,00,000 ರೂಪಾಯಿಯ ಸ್ಮಾರ್ಟ್ ಕ್ಲಾಸಿನ ಸೌಲಭ್ಯ. ಅಂದರೆ ಅವರ ಸಮಾಜಮುಖಿ ಚಿಂತನೆಗಳನ್ನು ನಾವು ನೋಡಿದರೆ ನಮಗೆ ಗೊತ್ತಾಗ್ತದೆ ಅವರು ಹೇಗಿರುವ ವ್ಯಕ್ತಿತ್ವ ಅಂತ ಹೇಳಿಕೊಂಡು. ಧರ್ಮಸ್ಥಳ ಸೌಲಭ್ಯಗಳು, ಈ ಸೌಲಭ್ಯವನ್ನು ಯಾವ ದೇವಸ್ಥಾನದವರು ನೋಡಿ ಇಷ್ಟೇ ಇನ್ಕಮ್ ಇದಕ್ಕಿಂತ ಜಾಸ್ತಿ ಇನ್ಕಮ್ ಇರುವಂಥ ದೇವಸ್ಥಾನ ಇದೆ, ಸಂಘ ಸಂಸ್ಥೆಗಳಿದ್ದಾವೆ. ಸಾರ್ವಜನಿಕಕ್ಕೆ ಅವರು 1 ರೂಪಾಯಿ ಕೊಡೋದಿಲ್ಲ, ಅವರ ಸಂಸ್ಥೆಗಳನ್ನೇ ಬೆಳೆಸ್ತಾರೆ. ಧಾರವಾಡದಕ್ಕೆ ಹೋಗಿ ನೋಡಬೇಕು ನಮ್ಮ ಪೂಜ್ಯರ ಕೆಲಸಗಳು. ಅಲ್ಲಿಯ ದಿನಕ್ಕೆ ನನಗೆ ಗೊತ್ತಿದ್ದ ಅಂಕಿಅಂಶದ 6 ವರ್ಷದ ಹಿಂದಿನದ್ದು 1,500 ಜನ ಔಟ್ ಪೇಷೆಂಟುಗಳಲ್ಲಿ ಬಂದು ಚಿಕಿತ್ಸೆ ತಗೊಂಡು ಧಾರವಾಡ ಆಸ್ಪತ್ರೆಯಲ್ಲಿ ಹೋಗ್ತಾರೆ ವಿತ್ ಮಿನಿಮಮ್ ಅಮೌಂಟ್. ಅಂದರೆ ನಾಮಿನಲ್ ಅಮೌಂಟಿಂದ. ಅದೇ ಬೇರೆ ಆಸ್ಪತ್ರೆಗೆ ಹೋದರೆ 10 ಪಟ್ಟು ಕೊಡಬೇಕು. ಉಜಿರೆಯಲ್ಲಿ ಇವತ್ತು ಫ್ರೀ ಡಯಾಲಿಸಿಸ್ ಕ್ಷೇತ್ರದ ಫ್ರೀಯಾಗಿ ಆಗ್ತದೆ, ಕ್ಷೇತ್ರದ ವತಿಯಿಂದ SDM ಹಾಸ್ಪಿಟಲಲ್ಲಿ. ಹೀಗೆ ಅದು ಅಂದರೆ ವರ್ಣಿಸಲಿಕ್ಕೆ ಸಾಧ್ಯ ಆಗದಂಥ ವಿವರಣೆಗೆ ನಿಲುಕದಂಥ ಕೆಲಸಗಳನ್ನು ಪೂಜ್ಯ ಹೆಗ್ಗಡೆಯವರು ಇವತ್ತು ಮಾಡ್ತಾ ಬರ್ತಾ ಇದ್ದಾರೆ. ಬಹುಶಃ ಇದನ್ನು ಸಹಿಸಲಿಕ್ಕಾಗದ ಕೆಲವು ದುಷ್ಟಶಕ್ತಿಗಳು ಪೂಜ್ಯರನ್ನು ಒಂದು ರೀತಿಯಲ್ಲಿ ಅವರ ಕೈಕಾಲನ್ನು ಬಂಧಿಸಿ, ಅಂದರೆ ಒಂದು ರೀತಿಯಲ್ಲಿ ಅವರನ್ನು ಕೆಲಸ ಮಾಡದ ಹಾಗೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ನಾನು ಇದನ್ನು ಯಾವುದೇ ಒಂದು ಸೀಮಿತವಾದ ವಿಶ್ಲೇಷಣೆಯನ್ನು ಮಾಡಿ ಹೇಳುವಂಥದ್ದಲ್ಲ. ದಕ್ಷಿಣ ಕನ್ನಡ ಒಂದು ಉಡುಪಿ ಜಿಲ್ಲೆ ಇದು ಹಿಂದೂ ಧರ್ಮದ ಒಂದು ನೆಲೆವೀಡು ಅಂತ ನಾನು ಹೇಳುವಂಥದ್ದು. ಅಂದರೆ ಇಲ್ಲಿ ಅಷ್ಟು ದೇವಸ್ಥಾನಗಳು ಮತ್ತು ಅಚ್ಚುಕಟ್ಟಾಗಿ ಯಾವುದೇ ಪ್ರದೇಶದಲ್ಲಿಲ್ಲಂಥ ದೇವಸ್ಥಾನದ ಶಿಸ್ತು ಪರಂಪರೆ, ಅಲ್ಲಿ ಆರಾಧನಾ ಕ್ರಮ ಎಲ್ಲಿ ಬೇಕಾದ್ರೆ ನೋಡಿ ನೀವು. ಅದರಿಂದಾಗಿ ಒಂದು ರೀತಿಯ ಜನರಲ್ಲಿ ಒಂದು ನೈತಿಕ ಸ್ಥೈರ್ಯ, ಒಂದು ತಾಳ್ಮೆ, ಒಂದು ಶಾಂತಿ, ಈ ಥರದ ಒಂದು ಮನೋಭಾವ ಇದೆ. ಇದರಿಂದಾಗಿ ಯಾವುದೋ ಒಂದು ವರ್ಗಕ್ಕೆ ಅದನ್ನು ತಡಿಲಿಕ್ಕಾಗ್ತಾ ಇಲ್ಲ. ಇದನ್ನು ಹೇಗಾದರೂ ಭೇದಿಸಲಿಕ್ಕೇನು ಅದಕ್ಕೆ ಟೂಲ್ ಕಿಟ್. ಆ ಟೂಲ್ ಕಿಟ್ಟಿನ ಕೆಲಸ ಇವತ್ತಲ್ಲ, ಸುಮಾರು ವರ್ಷದ ಹಿಂದೆ ಆಗಿದೆ. ಆ ಟೂಲ್ ಕಿಟ್ಟನ್ನು ಹಂತ ಹಂತವಾಗಿ ಅನುಷ್ಠಾನ ಮಾಡ್ತಾರೆ. ಪ್ರತಿಯೊಂದು ಫೇಲ್ ಆಗ್ತಾ ಉಂಟು, ಸಕ್ಸಸ್ ಆಗಲಿಲ್ಲ. ಯಾಕಂದರೆ ಅದು ಸುಳ್ಳು.
ಹೆಚ್ಚು ದಿನ ಅದಕ್ಕೆ ಅದಕ್ಕೆ ಏನು ಮಾಡಿದ್ರು ಅವರು ಅವರ ಮಟ್ಟದಿಂದ ಮತ್ತೆ ಸ್ವಲ್ಪ ಅದೇ ಮನೋಧರ್ಮ ಇರುವಂಥ ಕೆಲವು ಈ ಇದ್ದಾರೆ, ಅವರನ್ನು ಸೇರಿಸ್ಕೊಂಡ್ರು. ಅವರು ಪ್ರಭಾವ ಬೀರಲಿಕ್ಕೆ ಅವರಿಗೆ ಸಾಮರ್ಥ್ಯ ಉಂಟು ಸ್ವಲ್ಪ ಮೇಲ್ಮಟ್ಟದಲ್ಲಿ. ಅವರನ್ನು ತೆಗೆದುಕೊಂಡರು, ಅವರ ಹತ್ರ ವರ್ಣರಂಜಿತವಾದ ಕಥೆಗಳನ್ನು ಹೇಳಿದರು, ಅವರು ಅದನ್ನು ನಂಬಿದರು. ಅವರು ವಿಶ್ಲೇಷಣೆ ಮಾಡಲಿಕ್ಕೆ ಇವತ್ತೊಬ್ಬ ನಾನು ಒಂದು ಈಗ ಒಂದು 11 ಗಂಟೆ 10:30 11 ಗಂಟೆಗೆ ಒಂದು ಮಾಧ್ಯಮದಲ್ಲಿ ನೋಡಿದೆ, ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿ ಅಂತ ಮಾಲ್ಗಿತ್ತಿ ಅಂತ ಹೆಸರು ಅವ್ರದ್ದು. ಅವ್ರು ಹೇಳ್ತಾರೆ ಧರ್ಮಸ್ಥಳದ ಹುಂಡಿಗೆ ಬಂದ ದುಡ್ಡನ್ನು ಬಡ್ಡಿಗೆ ಕೊಡ್ತಾರೆ ಅಂತ. ಹಾಗಾದ್ರೆ ಇಷ್ಟು ದೊಡ್ಡ ತಿಳುವಳಿಕೆ ವ್ಯಕ್ತಿಗೆ ಆಧಾರ ರಹಿತ ಆರೋಪ ಮಾಡಿದರೆ ಸರ್, ಈ ಕ್ಷೇತ್ರದ ವತಿಯಿಂದ ಅದಕ್ಕೆ ಏನು ಕ್ರಮ ಕೈಗೊಳ್ಳಲ್ಲ ಇವರು? ಇವತ್ತು ಏನಾಗಿದೆ, ಕಾನೂನು ಅದು ಬಹಳ ಸಡಿಲ ಉಂಟು. ಅಂದರೆ ಅದನ್ನು ಮನಸ್ಸು ಮಾಡಬೇಕು. ಈಗ ಉದಾಹರಣೆಗೆ ಒಂದು ರಾಜ್ಯ ಸರ್ಕಾರ ಈ ಥರ ಸುಳ್ಳು ಮಾಹಿತಿ ಕೊಡುವವರ ಮೇಲೆ ಕ್ರಮ ತೆಗೊಳ್ತದೆ ಯಾವಾಗ? ಅದೇ ಹೇಳಿದಲ್ಲ, ಸಿನಿಮಾ ನಟಿಯ ಆ ರೀತಿಯ ಪ್ರಭಾವ ಬೇಕು. ಯಾರೋ ಅವರಿಗೆ ಕೆಟ್ಟದಾಗಿ ಮಾಡಬೇಕಾದ್ದೇ ಅದು, ನಾನು ಅದರ ಬಗ್ಗೆ ಆರೋಪ ಅಲ್ಲ. ಆದರೆ ಅದನ್ನು ಎಲ್ಲರಿಗೆ ಅಪ್ಲೈ ಮಾಡೋದಿಲ್ಲ. ಪೂಜ್ಯರ ಅದಕ್ಕಿಂತ 10 ಪಟ್ಟು ದೊಡ್ಡ ವ್ಯಕ್ತಿ ಅಥವಾ 1000 ಪಟ್ಟು ದೊಡ್ಡ ವ್ಯಕ್ತಿ, ಅಂದರೆ ಅಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಯಾರಾದರೂ ಮಾಧ್ಯಮದಲ್ಲಿ ಏನು ಹೇಳಿದರು ಅದು ನಡೆದು ಹೋಗ್ತದೆ, ಅದಕ್ಕೆ ಆ್ಯಕ್ಷನ್ ಇಲ್ಲ. ಹಾಗಾಗಿ ಏನು ಕ್ರಮ ತಗೊಳ್ಳೋದಿಲ್ಲ. ಆದರೆ ಏನಿದು, ಅದೇ ಮುಖ್ಯಮಂತ್ರಿಗೆ ಏನು ಹೇಳಿದ ಕೂಡಲೇ, ಸಣ್ಣ ವಿಷಯ ಹೇಳಿದ ಕೂಡಲೇ ತುಮಕೂರಲ್ಲಿ ಒಬ್ಬರನ್ನು ಅರೆಸ್ಟ್ ಮಾಡಿ ಕೂತ್ಕೊಳಿಸಿದ್ದಾರೆ, ಬಂಧನ ಮಾಡಿದ್ದಾರೆ. ಹಾಗಾದ್ರೆ ಇವರಿಗೆ ಅದು ಅಪ್ಲೈ ಆಗೋದಿಲ್ವಾ? ನನ್ನ ಪ್ರಶ್ನೆ ಅದು. ಅಂದರೆ ಕಾನೂನನ್ನು ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಮಾಡಬೇಕು, ಅದನ್ನು ಯಾವುದೋ ದೃಷ್ಟಿಕೋನದಿಂದ ಇಟ್ಟು ಮಾಡೋದಲ್ಲ. ಅದಕ್ಕೆ ನಾನು ಟೂಲ್ ಕಿಟ್ ಅಂತ. ಇದರಲ್ಲಿ ಆ 2 ಸಂಸದರು ಅವರು ಕೆಂಪು ಶಾಲು ಹಾಕುವವರು, ಅವರಿಗೆ ವಾಸ್ತವ ಗೊತ್ತಿಲ್ಲ, ಇವರು ಅದನ್ನು ಅಂದರೆ ಅವರನ್ನು ದಾರಿ ತಪ್ಪಿಸಿರ್ಬೋದು ಅಂತ ಹೇಳೋದು ನಾನು. ಇತ್ತೀಚೆಗೆ ಕೆಲವು ಅವರ ಉದ್ದೇಶಗಳು ಗೊತ್ತಾಯಿತು, ಏನು ಆರೋಪ ಮಾಡುತ್ತೆ, ಯಾಕೆ ಮಾಡಬೇಕು, ಅವ್ರ ಉದ್ದೇಶ ಏನು ಅಂತ ಹೇಳೋದನ್ನು ಅವರು ಸ್ಪಷ್ಟವಾಗಿ ಅವರ ಸ್ಟಿಂಗ್ ಆಪರೇಷನಲ್ಲಿ ತೆಗೆದಿದ್ದಾರೆ. ಅಂದರೆ ಏನರ್ಥ, ಇದು ಸ್ಪಷ್ಟವಾಗಿ ಒಂದು ದುರುದ್ದೇಶದ ಕೆಲಸ, ಪ್ರಪಗಂಡ ನಡೀತಾ ಉಂಟು. ಇದನ್ನು ನಾನು ಹೇಳುವಂಥದ್ದು, ಪ್ರಜ್ಞಾವಂತ ಹಿಂದೂಗಳು ನಮ್ಮ ಧರ್ಮ ರಕ್ಷಣೆಗೋಸ್ಕರ ನಾವು ಎದ್ದೇಳಬೇಕು, ನಾವು ಒಟ್ಟಾಗಬೇಕು, ಒಗ್ಗಟ್ಟನ್ನು ಪ್ರದರ್ಶಿಸಬೇಕು. ಆಗ ನಮಗೆ ಒಂದು ರೀತಿಯಲ್ಲಿ ನಾವು ಹಿಂದುವಾಗಿ ಹುಟ್ಟಿದ್ದಕ್ಕೆ. ನಾನು ಹೇಳೋದು ಪರಧರ್ಮವನ್ನು ಟೀಕೆ ಮಾಡಬೇಕು ನಾನು ಹೇಳೋದಿಲ್ಲ. ಪರಧರ್ಮವನ್ನು, ನಮ್ಮ ಧರ್ಮವನ್ನು ರಕ್ಷಣೆ ಮಾಡುವ, ಆ ಧರ್ಮವನ್ನು ಗೌರವಿಸುವ. ಪರಧರ್ಮ ನಮಗೆ ನಿಷೇಧ ಅಲ್ಲ, ಯಾಕಂದರೆ ಪರಧರ್ಮದಲ್ಲಿ ಕೂಡ ಅವರು ದೇಶಕ್ಕೋಸ್ಕರವಿರೋರು, ಅವರು ಇಲ್ಲಿರಬೇಕು, ಎಲ್ಲವೂ ಹೌದು. ಆದರೆ ಹಿಂದೂ ಧರ್ಮವನ್ನು ದುರ್ಬಲ ಮಾಡುವಂಥ ಒಂದು ಮನೋಧರ್ಮ ಹಿಂದೂಗಳಲ್ಲಿದೆ, ಅದು ಡೇಂಜರ್. ಅವರು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ, ಅವರು ಯಾವ ರೀತಿ ಆ ಥರ ಪರಿವರ್ತನೆ ಆದರೂ ಅವರಲ್ಲಿ ಯಾಕೆ ವಿವೇಚನಾ ಶಕ್ತಿ ಇಲ್ಲ ಅಂತ ಹೇಳುವಂಥದ್ದನ್ನು ನನಗೆ ಆಲೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಯಾಕೆ ಹಾಗೆ ಆದರೂ ಅವರು? ನಾನು ಹೇಳೋದು, ಭಾರಿ ನೀವು ದೇವರ ಬಗ್ಗೆ ಭಕ್ತಿ ತೋರಿಸಬೇಡಿ, ಒಬ್ಬ ಮನುಷ್ಯನಾಗಿ ಆಲೋಚನೆ ಮಾಡಿ, ವಾಸ್ತವೇನು ಅಂತ ಆಲೋಚನೆ ಮಾಡಿ. ನೀವು ಕೇಸರಿ ಶಾಲ ಹಾಕಿದಗೊಳ್ಳೆ ದೊಡ್ಡ ಹಿಂದೂ ಆಗೋದಿಲ್ಲ. ಕೇಸರಿ ಶಾಲ ಹಾಕಿದಗೊಳ್ಳೆ ಹಿಂದೂ ಅಲ್ಲ. ಒಳ್ಳೆ ರೀತಿಯಲ್ಲಿ ಥಿಂಕಿಂಗ್, ಹಿಂದೂ ಧರ್ಮ ಅಂದರೆ ಏನು, ಅದರ ಮೌಲ್ಯಗಳೇನು, ನಾವು ಯಾವ ರೀತಿ ಬದುಕಬೇಕು, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ರೀತಿಯ ಷಡ್ಯಂತರಗಳು ನಮಗೆ ಅರ್ಥ ಆಗ್ತದೆ. ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಬೇಕು ಅಂತ ನಾನು ಹೇಳೋದಿಲ್ಲ. ತಾವು ಹೇಳಿದರೆ 40 ವರ್ಷಕ್ಕಿಂತ ಜಾಸ್ತಿ ನಂದು ಇಲ್ಲಿ ಸಂಪರ್ಕ ಇದೆ ದೇವಸ್ಥಾನದ ಜೊತೆ. ಇಲ್ಲಿ ಮಹಿಳೆಯರಿಗೆ ಸುರಕ್ಷಿತ ಇಲ್ಲ ಅಂತ ಹೇಳ್ತೀರಿ. ತಾವು ಸ್ಥಳೀಯವಾಗಿ ಎಲ್ಲ ಗೊತ್ತಿರುತ್ತೆ ತಮಗೆ, ಹೊರಗಿಂದ ಬರೋರಿಗಿಂತ ಜಾಸ್ತಿ ತಮಗೆ ಗೊತ್ತಿರುತ್ತೆ. ತಾವು ಏನು ಹೇಳ್ತೀರಿ ಇದ್ರ ಬಗ್ಗೆ? ಈ ಹೇಳಿಕೆಯಷ್ಟು ಮೂರ್ಖತನದ ಹೇಳಿಕೆ ಬೇರೆ ಇಲ್ಲ. ಇಲ್ಲಿಗೆ ನಾನು ನೋಡಿದ್ದೇನೆ, ಎಷ್ಟೋ ಮಹಿಳೆಯರು ಒಬ್ಬಂಟಿಯಾಗಿ ಬರ್ತಾರೆ, ಅವರಿಗೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಧರ್ಮಸ್ಥಳದಲ್ಲಿ. ಅಂದರೆ ಏನೋ ಕಾರಣಕ್ಕೆ ಬರ್ತಾರೆ, ಒಳ್ಳೆಯ ಉದ್ದೇಶಕ್ಕೂ ಬರ್ಬೋದು ಅಥವಾ ಜಿಗುಪ್ಸೆಯಾಗಿ ಬರ್ಬೋದು. ಅವರಿಗೆ ಒಂದು ಹಾಲ್ ಇದೆ, ಆ ಹಾಲಲ್ಲಿ ಅವರಿಗೆ ಲಗೇಜ್ ಇಟ್ಟು ರಕ್ಷಣೆಯನ್ನು ಕೊಡ್ತಾರೆ. ಇಲ್ಲಿ ನೀವು ಮಧ್ಯರಾತ್ರಿ ಬಂದು ನೋಡ್ಬೋದು, ರಶ್ಶಿನ ಸಮಯದಲ್ಲಿ ಓಪನ್ ಆಗಿ ಗ್ರೌಂಡ್ಗಳಲ್ಲಿ ಆರಾಮದಲ್ಲಿ ನಿದ್ದೆ ಮಾಡಿರ್ತಾರೆ. ಹಾಗಾದ್ರೆ ಏನು ಅರ್ಥ? ಇಲ್ಲಿ ನೀವು ನೋಡಿರಿ, ಒಬ್ಬರಾದರೂ ಇಲ್ಲಿ ಸಮಾಜ ವಿರೋಧಿ ವ್ಯಕ್ತಿತ್ವವರು ನೀವು ನೋಡ್ತೀರಾ? ಹಾಗಾದರೆ ಇಷ್ಟೇಯಾ? ಸಮಾಜ ವಿರೋಧಿ ವ್ಯಕ್ತಿತ್ವಗಳು ಇಲ್ಲಿ ಇದ್ದಾರೆ ಅಂತಾದರೆ ನಮಗೆ ಅವರೇ ಅದೇ ರೀತಿ ವರ್ತನೆ ಮಾಡಲಿಕ್ಕೆ ಆಗೋದಿಲ್ವಾ? ನಾವು ಎಲ್ಲಿಯಾದರೂ ತಪ್ಪಿ ಮಾತಾಡೋದಿಲ್ಲ. ಯಾಕಂದರೆ ನಮಗೆ ಒಂದು ಕಲ್ಚರ್ ಇದೆ, ಸಂಸ್ಕಾರ ಇದೆ. ಯಾರ್ಯಾರೋ ಏನು ಹೇಳಿದರು ಅಂತ ಹೇಳಿಕೊಂಡು ಅದನ್ನು ನಂಬೋರಿದ್ದರೆ ಅವರಷ್ಟು ದೊಡ್ಡ ಮೂರ್ಖರು ಬೇರೆ ಇಲ್ಲ ಅಂತ ನಾನು ಹೇಳ್ತೇನೆ. ಕೊನೆಯದಾಗಿ ಸರ್, ಇವಾಗ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರೋ ಭಕ್ತರಿಗೆ ತಾವು ಸ್ಥಳೀಯವಾಗಿದ್ದೀರಿ, ಬರೋ ಭಕ್ತರಿಗೆ ಏನಾದರೂ ಅಡ್ಡಿ ಆತಂಕ ಅಂಜಿಕೆ ಇದ್ದರೆ ಅದರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಭಕ್ತರಿಗೆ? ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ರೀತಿಯ ಅಂಜಿಕೆ ಧರ್ಮಸ್ಥಳದಲ್ಲಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಹೊರಗಿನಿಂದ ಬಂದವರ ಕಾಳಜಿ ಪೂಜ್ಯರಿಗೆ ಅತ್ಯಂತ ಹೆಚ್ಚು. ಪ್ರತಿದಿನ ನೀವು ನೋಡಬೇಕು, 9:00ವರೆಗೆ ಶುರುವಾದ ದರ್ಶನ, ಪೂಜ್ಯರ ಅಲ್ಲಿ ಕಷ್ಟ ಹೇಳಿಕೊಳ್ಳುವಂಥ ಒಂದು ಸನ್ನಿವೇಶ ಇದೆ. ಭಾರಿ ಆಶ್ಚರ್ಯ ಆಗ್ತದೆ. ಅವರು ಭಕ್ತರ ಜೊತೆ ಮಾತಾಡುವಂಥ ಒಂದು, ಎಷ್ಟು ಜನರಿಗೆ ತೀರಾ ದುಗಡದಲ್ಲಿ ಅವರು ಒಳಗೆ ಹೋಗಿರ್ತಾರೆ, ಪ್ರಶಾಂತವಾಗಿ ಹೊರಗೆ ಬರ್ತಾರೆ. ಅವರೇನು ಬೇರೆ ದೊಡ್ಡದು ಅದು ಮಾಡಿ ಮಂತ್ರವಾದ ಮಾಟ ಹೇಳೋದಿಲ್ಲ. ನೀನು ದೇವರನ್ನು ಆರಾಧನೆ ಮಾಡು,
ನಿನ್ನ ದೇವರನ್ನು ಆರಾಧನೆ ಮಾಡು, ನಿನಗೆ ಶಾಂತಿ ಸಿಗ್ತದೆ, ನೀನು ಅದನ್ನು ಮಾಡ್ತಾ ಇಲ್ಲ ಈಗ ಅಂತ ಹೇಳ್ತಾರೆ. ನೀನು ಹೋಗಿ ಮಂತ್ರವಾದಿ ಹತ್ರ ಹೋಗು, ಅದು ಮಾಡು ಇದು ಮಾಡು ಅಂತ ಹೇಳೋದಿಲ್ಲ. ಆಮೇಲೆ ಏನಾದ್ರು ಸಮಸ್ಯೆ ಇದ್ದರೆ ನೀನು ಸರಿಯಾದ ಔಷಧಿಯನ್ನು ಮಾಡು, ದುಶ್ಚಟವನ್ನು ಬಿಡು. ಲಕ್ಷಾಂತರ ಜನರಿಗೆ ದುಶ್ಚಟವನ್ನು ಬಿಡಿಸುವ ಕೆಲಸವನ್ನು ಕಾವಂತರು ಮಾಡಿದ್ದಾರೆ. ಯಾಕೆ ಬೇಕು ಅಂದರೆ ಅವರಿಗಿರುವಂಥ ಸಮಾಜ ಬಗ್ಗೆ ಇರುವಂಥ ಕಳಕಳಿ, ಬಡವನ. ಇನ್ನೊಂದು ನಾನು ನಿಮಗೆ ಹೇಳಬೇಕು, ಒಂದು ದೇಶದಲ್ಲಿ, ನಮ್ಮ ಭಾರತದಲ್ಲಿ ಅತ್ಯಂತ ಟಾಪ್ ಲೆವೆಲ್ ವ್ಯಕ್ತಿಯನ್ನು ಸಂಪರ್ಕ ಇರೋ ಒಬ್ಬ ಮನುಷ್ಯ, ಸರ್ವೇ ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನು ಸಂಪರ್ಕ ಇರುವ ಮನುಷ್ಯ, ಏಕಕಾಲಕ್ಕೆ ನಿಮಗೆ ಒಬ್ಬ ವ್ಯಕ್ತಿ ಬೇಕು ಅಂತಾರೆ ಪೂಜ್ಯ ವೀರೇಂದ್ರ ಹೆಗಡೆಯವರು. ಎಲ್ಲಿಯವರೆಗಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಇಲ್ಲೆಲ್ಲ ಜನಸಾಮಾನ್ಯರು, ಅವರಿಗೆ ನಿಜವಾಗಿ ಗುರುತ ಇರುವ ಅಗತ್ಯವೇ ಇಲ್ಲ, ಅವರನ್ನು ಅವ್ರ ಹೆಸರು ಹಿಡಿದು ಕರೀತಾರೆ. ಅಷ್ಟು ಕಾಳಜಿ, ಅಷ್ಟು ಅಂದರೆ ಅವರ ಆ ಮೆಮರಿ ಪವರ್, ಅವರ ಕಾಳಜಿ, ಅಷ್ಟು ಮೆಮರಿ ಪವರ್ ಯಾಕೆ ಇರಬೇಕಂದ್ರೆ ಅವರಿಗಿರುವಂಥ ಆ ಒಂದು ಆಸಕ್ತಿ ವಿಷಯಗಳಲ್ಲಿ. ಅವರ ನೋಡಿ ಇಷ್ಟೆಲ್ಲ ಉಂಟು ಧರ್ಮಸ್ಥಳದಲ್ಲಿ. ಮ್ಯೂಸಿಯಂ ಇದೆ, ಮ್ಯೂಸಿಯಂ ನೋಡಿದರೆ ಅವರ ಒಂದು ವ್ಯಕ್ತಿತ್ವ ಗೊತ್ತಾಗ್ತದೆ. ಕಾರ್ ಮ್ಯೂಸಿಯಂ ಇದೆ, ಎಲ್ಲ ನಿರ್ವಹಣೆ ಇದೆ. ಅಂದರೆ ಯಾವ ರೀತಿಯ ಡಿಸಿಪ್ಲಿನನ್ನು ಅವರು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳೋದನ್ನು ಅವರ ದೃಷ್ಟಾಂತ. ಅವರಿಗೆ ನಾವು ಅವರನ್ನು ಹೋಗಿ ನೋಡಬೇಕಾದ ಅಗತ್ಯ ಇಲ್ಲ, ಇಲ್ಲಿ ಬಂದು ವೀಕ್ಷಣೆ ಮಾಡಿದರೆ ಸಾಕು. ಇಷ್ಟೆಲ್ಲ ನೋಡ್ತಾರಲ್ಲ, ಅವರು ಖಂಡಿತವಾಗಿ ಪೂಜ್ಯರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಿ ಹೇಳುವಂಥದ್ದಲ್ಲ. ಯಾರೇ ಆಗಲಿ ಪೂಜ್ಯರ ಎದುರು ಬಂದು ನಿಂತರೆ ತಲೆ ಬಾಗಲೇಬೇಕು, ಅವರ ಶಕ್ತಿ ಅದು. ಎಷ್ಟೋ ಜನ ಕೇಳಿದ್ದೇನೆ ನಾನು ಬರುವಾಗ ಭಾರಿ ದೊಡ್ಡ ಜನ ಅಂತ ಬಂದೆ, ನಾನು ಇಷ್ಟು ಸೀನಿಯರ್ ಆಗಿ ಹೇಳು, ನನಗೆ 60 ವರ್ಷ ದಾಟಿತು. ಅವ್ರು ಹೇಳ್ತಾರೆ, ನನಗೆ ಅಲ್ಲಿ ಹೋಗಿ ನಿಂತಾಗ ಅವರಿಗೆ ನಮಸ್ಕಾರ ಮಾಡಿದ್ರೆ ಸಾಧ್ಯ ಆಗಲಿಲ್ಲ ಹೇಳ್ತಾರೆ ಅವರು. ಇದೇನು ಭಾರಿ ಚಿಲ್ಲರೆ ಬಲ್ಲರೆ ಜನರಲ್ಲ, ಏನು ಭಾರಿ ಗಣ್ಯರು ಅಂತ ಹೇಳಿದ್ರೆ ಆ ರೀತಿಯ ಒಂದು ವ್ಯಕ್ತಿತ್ವ ಅಂತ ಪೂಜ್ಯರು. ಯಾರನ್ನಾದರೂ ಅವರ ವ್ಯಕ್ತಿತ್ವ ಅವರನ್ನು ತಲೆ ಬಾಗು ಹಾಗೆ ಮಾಡ್ತಾರೆ, ಯಾಕಂದರೆ ಅಷ್ಟು ಶ್ರೇಷ್ಠ ವ್ಯಕ್ತಿತ್ವ ಅವ್ರದ್ದು. ಅಂಥ ವ್ಯಕ್ತಿತ್ವಕ್ಕೆ ಇವರು ಈ ಥರದ ಆರೋಪಗಳನ್ನು ಮಾಡೋದನ್ನು ಅವರು ಮಾಡಲಿ, ಅದರ ಬಗ್ಗೆ ನನ್ನ ಆಕ್ಷೇಪ. ನಂಬೋರೆ ಅಂತ ಅವರು ಅಂತ ಅಷ್ಟೇ. ಈಗ ನನ್ನ ಆಕ್ಷೇಪ ಇರೋದು ಅದು ಹೇಳೋರವರು ಬಿಡಿ, ನಾಯಿಗಳು ಬೊಗಳ್ತಾ ಇರ್ತವೆ, ಹುಚ್ಚು ನಾಯಿಗಳು. ಆದರೆ ಆ ಬೊಗಳುವಿಕೆಯನ್ನು ನಂಬುವ ಒಂದು ವರ್ಗ ಉಂಟಲ್ಲ, ಅದು ಕೂಡ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಒಪ್ಪಿಕೊಂಡವರು, ಅದು ಆಶ್ಚರ್ಯ ಆಗ್ತದೆ ಅಷ್ಟೇ ನನಗೆ. ಸೊ ಅದನ್ನು ಜನ ನಂಬಬಾರ್ದು. ಕ್ಷೇತ್ರಕ್ಕೆ ನಿರ್ಭೀತಿಯಿಂದ ಬರ್ಬೋದು. ಯಾವುದೇ ಸಮಯದಲ್ಲಿ ಸರಿಯಾದ ಒಂದು ಆತಿಥ್ಯ, ಅಷ್ಟು ಜನಕ್ಕೆ ಊಟ ವಸತಿ, ಭಾರೀ ರಶ್ ಆದರೆ ಕೆಲವೊಮ್ಮೆ ಸಮಸ್ಯೆ. ಈಗ ಉದಾಹರಣೆಗೆ ಇಲ್ಲಿ ಒಂದು 60-70 ಸಾವಿರ ಜನಕ್ಕೆ ವಾಸ್ತವ್ಯಕ್කුಂಟು. 1.5 ಲಕ್ಷ ಜನ ಬಂದರೆ ನಿರ್ವಹಣೆ ಸ್ವಲ್ಪ ಏರುಪೇರು ಆಗುವ. ಯಾವಾಗದು ವರ್ಷಕ್ಕೆ 1-2 ದಿವಸ, ಬಾಕಿ ದಿವಸದಲ್ಲಿ ಯಾವುದೇ ರೀತಿಯ ಏನು ನಿರ್ವಹಣೆ ಆಗಲಿ, ಯಾವುದೇ ಸಮಸ್ಯೆಗಳಾಗುವುದಿಲ್ಲ. ರಶ್ ಇದ್ದರೂ ಕೂಡ ಇಲ್ಲಿ ನಿರ್ವಹಣೆ ಆಗ್ತದೆ. ಲಕ್ಷದೀಪ, ಶಿವರಾತ್ರಿ, ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅವರಿಗೆ ವರ್ಷದಲ್ಲಿ 2 ದಿವಸ ರಾತ್ರಿ ಮಾತ್ರ ಅನ್ನಪೂರ್ಣ ಜಾತ್ರೆಯಲ್ಲಿ ಊಟ ಇಲ್ಲ, ಒಂದು ದೀಪೋತ್ಸವದ ಕೊನೆಗೆ, ಮತ್ತೊಂದು ಶಿವರಾತ್ರಿಗೆ. ಆದರೆ ಏನು ವ್ಯವಸ್ಥೆ ಇದೆ, ಭಕ್ತಾದಿಗಳು ಹೊರಗೆ ಓಪನ್ ಪ್ಲೇಸಲ್ಲಿ ತಿನ್ನುವಷ್ಟು ವೈವಿಧ್ಯಮಯವಾದ ತಿಂಡಿಗಳನ್ನು ಕೊಡ್ತಾರೆ, ಉಪವಾಸ ಬೀಳೋ ಪ್ರಶ್ನೆ ಇಲ್ಲ ಅಂತ. ಅಂದರೆ ಅಲ್ಲಿ ಆ 2 ದಿವಸ ನೌಕರರಿಗೆ ರಜೆ ಕೊಡ್ತಾರೆ. ಅದು ಬಿಟ್ಟು ಅವತ್ತು ಕೂಡ ಸಾರ್ವಜನಿಕರು ವ್ಯವಸ್ಥೆ ಮಾಡ್ತಾರೆ ಧರ್ಮಸ್ಥಳದ ಪರವಾಗಿ. ಅಂದರೆ ಅಷ್ಟು ಒಂದು ಅನ್ನದಾನಕ್ಕೆ ಭಕ್ತರಿಗೆ ಸಮಸ್ಯೆ ಆಗಬಾರ್ದು ಹೇಳೋ ಏಕೈಕ ಕಾರಣ. ಸೊ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಒಟ್ಟು ಅಪಪ್ರಚಾರಕ್ಕೆ ಜನ ಕಿವಿ ಕೊಡಬೇಡಿ ಅಂತ ಹೇಳುವಂಥ ಒಂದು ಸ್ಪಷ್ಟವಾದ ಪ್ರಾಮಾಣಿಕವಾದ ಒಂದು ಸಂದೇಶವನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ. 82ರಿಂದ ನನಗೆ ಧರ್ಮಸ್ಥಳದ ಸಂಪರ್ಕ ಇದೆ. ನಾನು ಪೂಜ್ಯರನ್ನು ಹತ್ತಿರ ನೋಡಿದ್ದೇನೆ, ಅವರ ವ್ಯಕ್ತಿತ್ವವನ್ನು ನಾನು ಅಧ್ಯಯನ ಮಾಡಿದ್ದೇನೆ, ಸಮಾಜಮುಖಿ ಕೆಲಸಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಅವರ. ಸೊ ಈ ರೀತಿಯಲ್ಲಿ ಆ ಒಂದು ಸಂದೇಶವನ್ನು ನಾನು ಜನಸಾಮಾನ್ಯರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಯಾರೋ ಏನೋ ಹೇಳಿದರು ಅಂತ ನಂಬಬೇಡಿ, ಸ್ವತಃ ಬಂದು ಪರಿಶೀಲನೆ ಮಾಡಿ, ಆಗ ನಿಮಗೆ ಸತ್ಯ ಗೊತ್ತಾಗ್ತದೆ. ಈಗ ಅನುಭವಿಸಿ, ಆಗ ಗೊತ್ತಾಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.